ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳು ಚಿಕ್ಕ ಪುಟ್ಟ ವಿಚಾರಕ್ಕೂ ಕೂಡ ಕೋಪ ಮಾಡ್ಕೊಳ್ತಿರ್ತಾರೆ. ಈ ಕೋಪ ಬೇಕಾ ಹೆಣ್ಮಕ್ಳಿಗೆ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹೆಣ್ಣು ಮಕ್ಕಳಿಗೆ ಮುಖ್ಯವಾಗಿ ಮುನಿಸ್ಕೊಳ್ಳೋದು, ಪದೇ ಪದೇ ಮುನಿಸ್ಕೊಳ್ಳೋದು. ಹೌದು. ಯಾವ ಟೈಮಲ್ಲಿ ನೀನು ಯಾವಾಗ ಮುನಿಸ್ಕೋತೀಯೋ ಗೊತ್ತಿಲ್ವಲ್ಲ, ಕೋಪದ ಹಿನ್ನೆಲೆ ಮುನಿಸ್ಕೊಳ್ಳೋದು. ಇದು ಹೆಣ್ಣಿಗೆ ಒಂದು ಆಭರಣ. ಮುನಿಸ್ಕೊಳ್ಳದೆ ಇರ್ತಕ್ಕಂಥದ್ದು ಒಂದು ಆಭರಣ. ಮುನಿಸ್ಕೊಂಡ್ರೆ ಆ ಆಭರಣನೂ ಪ್ರಯೋಜನ ಇಲ್ಲದ ರೀತಿಯಲ್ಲಿ ಇರುತ್ತೆ. ಆದರೆ ಯಾಕೆ ಪದೇ ಪದೇ ಮುನಿಸ್ಕೊಳ್ಳೋದು ಅಭ್ಯಾಸ ಹೆಣ್ಣಿಗೆ ಯಾಕೆ ಬೇಕಾಗತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ಬೇಕಿವತ್ತು. ಹೌದು. ಅಲ್ಲ, ನಮಗೆ ಯಾವುದು ಸರಿಯಾಗಿ ಕಾಣಲಿಲ್ಲ ಅಂದರೆ ಮುನಿಸ್ಕೊಳ್ದೆ ಏನೇನು ಮಾಡೋದು? ಅದರಲ್ಲಿ ಗಂಡ ಹೆಂಡತಿ ಜಗಳದಲ್ಲಿ ಕೇಳಬೇಕು. ಯಾಕಮ್ಮ ಮುನಿಸ್ಕೋತೀಯ ಅಂದರೆ, ಕೇಳಿ ಸ್ವಾಮಿ, ಏನು ಕಮ್ಮಿ ಮಾಡಿದ್ದೀನಿ ಕೇಳಿ ಸ್ವಾಮಿ ಅಂತ ಗಂಡ ಹೇಳಿದ್ರೆ, ಹೆಂಡತಿ ಏನು ಹೇಳ್ತಾಳೆ ಅಂದರೆ, ಏನು ಮಾಡಿದ್ರೆ ಏನು ಸುಖ, ನನಗೆ ಮನಸ್ಸಿಗೆ ನೆಮ್ಮದಿ ಇಲ್ವಲ್ಲ ಅಂತ ಹೆಂಡತಿ ಹೇಳ್ತಾಳೆ. ಹೌದು. ಅವರು ಅವ್ರನ್ನ ನೋಡ್ಕೊಳ್ಳೋ ರೀತಿ ಚೆನ್ನಾಗಿದೆ ಅಂತ ಹೇಳ್ಬಹುದೇ ವಿನಃ, ಅವ್ರು ನೋಡ್ಕೊಳ್ಳೋ ರೀತಿಗಿನ್ನ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಕೇಳೋದು ವಿಚಾರ ಗೊತ್ತಾಗಿಲ್ವಲ್ಲ ಗಂಡಸರಿಗೆ. ಅದಕ್ಕೆ ಮುನಿಸ್ಕೊಳ್ತಾರೆ. ಹೇಳಿದ್ರು ಸುಮ್ಮನೆ ಪ್ರಯೋಜನ ಇಲ್ಲ, ಏನು ಮಾಡೋದು, ಸುಮ್ಮನೆ ಆಗ್ಬಿಡ್ತೀನಿ, ಮಾತಾಡಲ್ಲ, ಜಗಳ ಆಗತ್ತೆ ಅಂತ. ಸೊ ಈ ಥರ ನಾವು ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡೇ ಹೋಗ್ಬಿಡ್ತಿದ್ದೀವಿ. ಅದು ಮುಂದೆ ನೆಕ್ಸ್ಟ್ ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ, ಇದಕ್ಕೆ ಒಂದು ಮೂಲ ಕಾರಣ ಇದೆ, ಅದನ್ನು ಇವತ್ತು ಹೇಳೋಣ. ಕೆಲವರಿಗೆ ಸ್ವಲ್ಪ ಆಶ್ಚರ್ಯನೇ ಕೂಡ ಆಗ್ಬೋದು, ಏನಿದು ಕಾರಣ, ಇದು ಇವ್ರು ಹೇಳೋದು ನಾವು ನಂಬಬೇಕಾ ಬೇಡವಾ ಅನ್ನಕ್ಕಂಥ ಒಂದು ವಿಚಾರನೂ ಕೂಡ ಬರುತ್ತೆ. ಏನಂತ ತಪ್ಪು ಅಪರಾಧ ಮಾಡಿದ್ದೀವಿ ಅಂತಕ್ಕಂಥ ವಿಷಯ ಕೂಡ ಹೇಳಿದ್ರೆ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗತ್ತೆ. ಈ ಮುನಿಸು ಬೇಜಾರು ಅಂತಕ್ಕಂಥದ್ದು ಆ ಕಡೆಗೂ ಈ ಕಡೆಗೂ ನಮ್ಮನ್ನು ಅಳ್ಳಾಡಿಸ್ತಾ ಇರ್ತಕ್ಕಂಥ, ಜೀವನವನ್ನೇ ಅಳ್ಳಾಡಿಸ್ತಾ ಇರ್ತಕ್ಕಂತಹ ಒಂದು ರೀತಿಯ ಒಂದು ಪ್ರಕ್ರಿಯೆ. ಮಗು ಹುಟ್ಟಬೇಕಾದ್ರೆ ಮನುಷ್ಯನ ಹೊಟ್ಟೆಯಲ್ಲಿ ಮನುಷ್ಯ ರೀತಿಯ ಮಗು ಹುಟ್ಟತ್ತೆ, ಸರಿ? ಹೌದಾ? ಹೌದು. ಆದರೆ ಆ ಹುಟ್ಟು ಅನ್ನತಕ್ಕಂಥ ಸ್ವಭಾವ ಇರುತ್ತಲ್ಲ, ಅದು ಬಿಲ್ಕುಲ್ ಪ್ರಾಣಿ ಥರ ಇರುತ್ತೆ. ಹುಟ್ಟಿನ ಸ್ವಭಾವ ಮಗು ಹುಟ್ಟುತ್ತಲ್ಲ, ಅದ್ರ ಸ್ವಭಾವ ಅದಕ್ಕೆ ಅಸುರತ್ವ ಅಂತ, ರಾಕ್ಷಸ. ಎಸ್. ಈಗ ಇದನ್ನ ಎಷ್ಟರ ಮಟ್ಟಕ್ಕೆ ತಿಳ್ಕೊಂಡಿದ್ದೀವಿ, ಮಗು ಮಾಡಿಕೊಂಡಾಗ, ಮಗು ಹುಟ್ಟಿದಾಗ ಈ ಮಗುವನ್ನು ಪರಿವರ್ತನೆ ಮಾಡ್ತಕ್ಕಂಥ ರಾಕ್ಷಸ ಗುಣವನ್ನು ನಾವು ತೆಗಿಬೇಕು, ಶುದ್ಧಿ ಮಾಡಬೇಕು. ಮಾಡಲ್ಲ, ಮಾಡಿಲ್ಲ, ಗೊತ್ತಿಲ್ಲ, ಹೇಳಿಲ್ಲ, ಆಗ್ತಾ ಇಲ್ಲ. ಮನುಷ್ಯನೇ ಆಗಿದ್ದರೂ ಪ್ರಾಣಿಯ ರೀತಿಯ ಒಂದು ಗುಣ ಇರುತ್ತೆ ಪ್ರತಿ ಮಗುವಿನಲ್ಲೂ ಕೂಡ. ಹೌದಾ ಅಲ್ವಾ? ಹೌದು. ಈಗ ಇದು ರಿಪೇರಿ ಯಾವಾಗ ಮಾಡಲ್ಲ. ಇನ್ನೊಂದು ದೊಡ್ಡ ಘೋರವಾದ ನರಕವನ್ನು ಆ ಮಗು ತಲೆ ಮೇಲೆ ಇಡ್ತಾರೆ, ಹೆಣ್ಣಾಗ್ಲಿ ಗಂಡಾಗ್ಲಿ. ದೊಡ್ಡ ಘೋರ ನರಕವನ್ನ, ದುರಂತವನ್ನ ಆ ಮಗು ತಲೆ ಮೇಲೆ ಇಟ್ಬಿಡ್ತಾರೆ. ಏನದು ಅಂದ್ರೆ ಮೂಕ ಮಗುವಿಗೆ ನಾಮಕರಣ. ಮಾತೇ ಬರ್ತಿರಲ್ಲ, ಅವಾಗಲೇ ನಾಮಕರಣ ಮಾಡೋದು. ಮಾತು ಬರುತ್ತಾ ಅದಕ್ಕೆ? ಇಲ್ಲ. ಆ ಮೂಗು ಮಗುವಿಗೆ ನಾಮಕರಣ ಮಾಡಿಬಿಡೋದು. ನಮ್ಮ ಕಡೆ 11 ದಿವಸಕ್ಕೆ ಮಾಡ್ತಾರೆ, 15 ದಿನಕ್ಕೆ ಮಾಡ್ತಾರೆ, 3 ತಿಂಗಳಿಗೆ ಮಾಡ್ತಾರೆ ಅಂಥೇಳಿ ಆ ಮಗುವಿನ ಬಗ್ಗೆ ಏನೂ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ. ಏನೋ ತಿಳ್ಕೊಬೇಕಲ್ಲ, ಏನು ತಿಳ್ಕೊಬೇಕಿತ್ತು ಮಗು ಬಗ್ಗೆ? ವಯಸ್ಸಿಗನುಸಾರವಾಗಿ ಅದರ ತೂಕ, ಅದರ ಎತ್ತರ ಇರಬೇಕಲ್ಲ ಮಗು. ಹೌದು. ಇದನ್ನ ಪುಷ್ಟಿದಾಯಕವಾದ ಅಂಗಾಂಗಗಳು. ಪುಷ್ಟಿದಾಯಕವಾದ ಅಂಗಾಂಗಗಳು ಯಾವುದು ಅಂದರೆ, ತಂದೆ ತಾಯಿಯಲ್ಲಿ ತಿಂದಂಥ ಊಟದ ಶಕ್ತಿ ಮೇಲೆ ಮಗು ಫಿಲ್ ಆಗಿರುತ್ತೆ, ಫ್ರೇಮ್ ರೆಡಿ ಆಗಿರುತ್ತೆ. ಇವರಿಬ್ಬರದ್ದು ಟುಸ್ಪಟಾಕಿ ಆಗಿರುತ್ತೆ. ಅವಳು ವೀಕು, ಇವನು ವೀಕ್ ಇರತಕ್ಕಂಥ ಲೆಕ್ಕದಲ್ಲಿ ನಾವು ಸರಿಯಾಗಿ ಎಲ್ಲ ರೀತಿಯಲ್ಲಿ ದಷ್ಟಪುಷ್ಟವಾಗಿ ನಮ್ಮ ದೇಹವನ್ನು ಪುಷ್ಟಿಕರ ಮಾಡಿಕೊಂಡು ಮಗು ಮಾಡ್ಕೋಬೇಕು ಅಂತ ಎಲ್ಲರೂ ಸ್ಕೂಲಲ್ಲಿ ಇದೆಯಾ? ಇದು ಇಲ್ಲ. ಮಗು ಆಗಬೇಕಾದ್ರೆ ಗಂಡ ಹೆಂಡತಿ ಇಬ್ಬರು ದಷ್ಟಪುಷ್ಟವಾಗಿರಬೇಕು. ಹೌದಾ? ಹೌದು. ಇದಿಲ್ವೇ ಇಲ್ವಲ್ಲ? ಹೌದು, ಯಾವುದ್ರಲ್ಲೂ ಇಲ್ಲ. ಇದೇ ರೀತಿಯಾಗಿ ಮದುವೆ ಮಾಡ್ಕೊಳ್ಳೋಕ್ಕೂ
ಮಗು ಮಾಡ್ಕೊಳ್ಳೋಕ್ಕೂ ಮನೆ ಕಟ್ಟೋಕ್ಕೂ ಇವು ಮೂರೂ ರೀತಿಯಲ್ಲಿ ನಾವು ಕಂಪ್ಲೀಟಾಗಿ ತಲೆ ಮೇಲೆ ಕಲ್ಲು ಹಾಕೋತಾ ಇದ್ದೀವಿ. ನಮ್ಮ ತಲೆ ಮೇಲೆ ನಾವೇ ಮೂರೂ ಭಾಗದಲ್ಲೂ ಫೇಲ್. ಈ ಮೂರು ಭಗವಂತ ನಮ್ಗೆ ಕೊಟ್ಟಿರೋದು. ಮನೆ ಕಟ್ಟೋದು ನಮಗೆ ಕೊಟ್ಟಿದ್ದಾರೆ ಆಪ್ಷನ್, ಹೌದು. ಮದುವೆ ಮಾಡ್ಕೊಳ್ಳೋದು ನಮಗೆ ಕೊಟ್ಟಿದ್ದಾರೆ, ಮಗು ಮಾಡ್ಕೊಳ್ಳೋದು ನಮಗೆ ಕೊಟ್ಟಿದ್ದಾರೆ. ಈಗ ದೇವ್ರದ್ದು ಏನಾದ್ರು ಪಾತ್ರ ಇದೆಯಾ ಇಲ್ಲಿ? ಇಲ್ಲ. ಮತ್ತು ಆದರೂ ನಾವು ಮಾಡ್ಕೋಬೇಕಾದ ಕರ್ತವ್ಯ ಬಿಟ್ಟು ದೇವಸ್ಥಾನದಲ್ಲಿ ಹೋಗಿ ನಾಮಕರಣ ಮಾಡಿಬಿಡ್ತಾರೆ. ಎಲ್ಲಿ? ದೇವಸ್ಥಾನದಲ್ಲಿ ಹೋಗಿ ತಗೋ ಜನಗಳ ಕರೆದು ಡಾಮ್ ಡೋಮ್ ಅಂತ ನಾಮಕರಣ ಮಾಡಿಬಿಡ್ತಾರೆ. ಅದಕ್ಕೆ ಮೂಕ ಮಗುವಿಗೆ ಅದಕ್ಕೇನೂ ಪ್ರಪಂಚನೇ ಗೊತ್ತಿಲ್ಲ, ಅದಕ್ಕೆ ತಗೊಂಡೋಗಿ ಒಂದು ಹೆಸರು ಇಟ್ಬಿಡ್ತಾರೆ. ಏನೋ ಅವ್ರ ಇಷ್ಟದಂಗೆ ಸಿನಿಮಾ ಸ್ಟಾರ್ದೋ, ರಾಜ್ಕುಮಾರ್ದೋ, ಇನ್ನೊಂದೋ ಸೀರಿಯಲ್ದೋ, ಹೌದಾ, ಭಗವದ್ಗೀತೆದೋ, ವಿಷ್ಣು ಸಹಸ್ರನಾಮದೋ, ಲಲಿತ ಸಹಸ್ರನಾಮದೋ, ಇವ್ರದೊಂದು ಇರುತ್ತೆ ಕಪಿರೂಪ. ಏನು ಅಂದರೆ, ಉದಾಹರಣೆ ಹೇಳ್ಬೇಕಂದ್ರೆ ಇದಕ್ಕೆ ಭಗವದ್ಗೀತೆಯನ್ನು ನಾನು ಪೂರ್ಣವಾಗಿ ತಿಳ್ಕೊಂಡಿದ್ದೀನಿ, ಪಠನ ಮಾಡ್ತೀನಿ, ಅದರ ಅರ್ಥ ಗೊತ್ತಿದೆ ಅಂತ ಸಾಕಷ್ಟು ಜನ ಗೊತ್ತು. ಅದೆಲ್ಲ ಮುಖ್ಯ. ಭಗವದ್ಗೀತೆಯನ್ನು ಎಲ್ಲವನ್ನೂ ತಿಳಿದಿದ್ದೀನಿ ಅನ್ನೋದು ಮುಖ್ಯ ಅಲ್ಲ. ಮುಖ್ಯವಾದುದು ನಿನ್ನ ದೇಹದ ಗೀತೆ ತಿಳಿ.